ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಅದ್ಧೂರಿಯಾಗಿ ನೆರವೇರಿದ ಶಿವರಾತ್ರಿಯ ಸಂಭ್ರಮ. ಮಹಾತೊಬ್ಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಮಾರ್ಚ್ 8 ಹಾಗೂ ಮಾರ್ಚ್ 9ರಂದು ಆಯೋಜಿಸಿದ್ದ ಮಹಾಶಿವರಾತ್ರಿಯ 4ನೇ ಮಹೋತ್ಸವವು ಬಹಳ ಅದ್ಧೂರಿಯಾಗಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನದ ಅಧ್ಯಕ್ಷರಾದ ಬಿ ಗುಣರಂಜನ್ ಶೆಟ್ಟಿ ಅವರು ಉಪಸ್ಥಿತರಿದ್ದರು. ಮಾರ್ಚ್ 7ರಂದು 10:30ಕ್ಕೆ ಹೊಸ ತಿಪ್ಪಸಂದ್ರದ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಿಂದ ಮಹಾತೊಬ್ಬಾರ ಶ್ರೀ ಮಹಾಲಿಂಗೇಶ್ವರ ದೇವರ ಲಿಂಗವನ್ನು 108 ಕುಂಭ ಕಳಸ ಹಾಗೂ ವಿವಿಧ ಕಲಾ ತಂಡಗಳೊಂದಿಗೆ ಅದ್ಧೂರಿ ಮೆರವಣಿಗೆ ಮೂಲಕ ಶಿಶುಗೃಹ ಆಟದ ಮೈದಾನಕ್ಕೆ ತರಲಾಗಿತ್ತು. ಹಾಗೆ ಮಾರ್ಚ್ 8 ಶುಕ್ರವಾರದಂದು ಬೆಳಗ್ಗೆ ಶಿವಲಿಂಗ ಸ್ಥಾಪನೆ, ಪ್ರಾಣ ಪ್ರತಿಷ್ಠಾಪನೆ, ಶತರುದ್ರಾಭಿಷೇಕ, ಪೂರ್ಣಾಹುತಿ, ಮಹಾಮಂಗಳಾರತಿ, ರುದ್ರಪಾರಾಯಣ ಇತ್ಯಾದಿ ಪೂಜಾ ಕಾರ್ಯಕ್ರಮಗಳು ಸಾಂಗವಾಗಿ ನೆರವೇರಿತು. ಶ್ರೀನಿವಾಸ್ ಅಂತ ಮಹಾಲಿಂಗೇಶ್ವರ ಸೇವಾ ಟ್ರಸ್ಟ್ನ ಟ್ರಸ್ಟಿ ಆಗಿದೆ. ಮಹಾಶಿವರಾತ್ರಿ ಹಬ್ಬದ ವಿಶೇಷ ಪೂಜೆಗಳು ಎಲ್ಲ ಶಿವನ ಟೆಂಪಲಲ್ಲೂ ಕೂಡ ಸಾಮೂಹಿಕವಾಗಿ ನಡೀತಾ ಇರುತ್ತೆ. ಅದರಲ್ಲೂ ವಿಭಿನ್ನವಾಗಿ ಶ್ರೀ ಮಹಾಲಿಂಗೇಶ್ವರ ಮಹಾ ಟ್ರಸ್ಟ್ನಿಂದ ಸಂಸ್ಥಾಪಕ ಅಧ್ಯಕ್ಷರಾದಂಥ ಬಿ ಗುಣರಂಜನ್ ಶೆಟ್ಟಿರವರ ನೇತೃತ್ವದಲ್ಲಿ ಇಂದು ಹೊಸ ತಿಪ್ಪಸಂದ್ರ ಶಿಶುಗೃಹ ಗ್ರೌಂಡ್ನಲ್ಲಿ ಆಗ್ತಾ ಇರೋಂಥ ಶಿವರಾತ್ರಿ 4ನೇ ವರ್ಷದ ಮಹೋತ್ಸವ ಭಾಳ ಅದ್ಧೂರಿಯಾಗಿ ಎಲ್ಲ ಸಾರ್ವಜನಿಕರಿಗೂ ಕೂಡ ಉಚಿತವಾಗಿ ಮತ್ತು ಯಾವುದೇ ನೂಕು ನುಗ್ಗಲು ಇಲ್ದಂಗೆ ವಿಶಾಲವಾಗಿ ಒಂದು ದೇವಾಲಯದಲ್ಲಿ ಯಾವ ರೀತಿಯಾಗಿ ಪೂಜೆಗಳಾಗುತ್ತೆ ಅದೇ ರೀತಿ ಇಲ್ಲಿ ಕೂಡ ಹೋಮಗಳು, ಹವನಗಳು, ಪಾರಾಯಣಗಳು ಮಾಡೋದ್ರ ಮುಖೇನ ಇವತ್ತು ಶಿವರಾತ್ರಿ ಹಬ್ಬದ ಮಹೋತ್ಸವ 4ನೇ ವರ್ಷದಂತೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮಾಡ್ತಾಯಿದ್ದೀವಿ. ಅದೇ ರೀತಿ ಇವಾಗ ಪೂರ್ಣಾಹುತಿ ಮುಗಿದು ಮಹಾಮಂಗಳಾರತಿ ಆಗಿದೆ. ಮತ್ತು ಪ್ರತಿ 2 ಗಂಟೆಗೂ ಒಂದು ಸಾರಿ ಅಭಿಷೇಕ ಅಲಂಕಾರಗಳು ನಡೀತಾನೆ ಇರುತ್ತೆ. ಏನಿವತ್ತು ಸಾರ್ವಜನಿಕರು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದಾಗ ಪ್ರತಿ ಲೈನಲ್ಲಿ ಹೋಗಬೇಕಾದ್ರೂ 100 ರೂಪಾಯಿ, 500 ರೂಪಾಯಿ, 1000 ರೂಪಾಯಿ ಈ ಥರ ಟಿಕೆಟ್ಸ್ ಮಾಡಿ ದೇವ್ರು ನೋಡೋಕ್ಕೂ ಕೂಡ ದುಡ್ಡು ಕೊಟ್ಟು ಒಳಗೋಗಿ ನೋಡೋ ಅಂಥದ್ದಾಗಿದೆ. ಅದೇ ಆ ರೀತಿ ಆಗಬಾರ್ದು. ಸಾರ್ವಜನಿಕರಿಗೂ ಉಚಿತವಾಗಿ ಒಂದು ದೇವ್ರು ನೋಡೋ ಅಂಥ ಅವಕಾಶಗಳು ಸಿಗಬೇಕು. ಎಲ್ಲರಿಗೂ ಕೂಡ ಉಚಿತವಾಗಿ ಒಂದು ದೇವರ ಒಂದು ಅನುಗ್ರಹ ಸಿಗಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಮಹಾಶಿವರಾತ್ರಿ ಹಬ್ಬನ ಮಾಡೋ ಅಂಥ ಕೆಲಸಗಳನ್ನು ಶ್ರೀ ಮಹಾಲಿಂಗೇಶ್ವರ ಸೇವಾ ಟ್ರಸ್ಟ್ ವತಿಯಿಂದ ಮಾಡ್ತಾಯಿದ್ದೀವಿ. ಅದೇ ರೀತಿ ಸಂಜೆ 4 ಗಂಟೆ ಆದಮೇಲೆ 5 ಗಂಟೆಗೆ ದೇವರ ಉತ್ಸವ ಬಲಿ ಅಂತ ಮಾಡ್ತೀವಿ. 6:30ಗೆ ರಥೋತ್ಸವ ಕೂಡ ವಿಶೇಷವಾಗಿ ಇಟ್ಕೊಂಡಿದ್ದೀವಿ 4ನೇ ವರ್ಷ. ಹಂಗೆ ಅದಾದಮೇಲೆ 8:30ಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಇವತ್ತು ಜಾಗರಣೆಯ ದಿನ ಆಗಿರೋದ್ರಿಂದ ಇಡೀ ರಾತ್ರಿ ಪೂರ್ತಿ ಎಲ್ಲ ಹೆಸರಾಂತ ಕಲಾವಿದರುಗಳ ಒಂದು ನೇತೃತ್ವದಲ್ಲಿ ಇವತ್ತು ರಾತ್ರಿ 8:30ಯಿಂದ ಬೆಳಗಿನ ಜಾವ 5:30ವರೆಗೂ ಎಲ್ಲ ಒಂದು ಕಲಾ ತಂಡಗಳು ಬಂದು ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಇದು ವಿಶೇಷವಾಗಿದೆ. ಅದೇ ರೀತಿ ಏನು ಇವತ್ತು ಹಬ್ಬದ ದಿವಸ ಉಪವಾಸ ಅಂತೇಳಿ ಮಾಡ್ತಾರೆ, ಆ ಉಪವಾಸ ಇರೋ
ಆಗಿರೋದ್ರಿಂದ ಎಲ್ಲ ಸಿರಿಧಾನ್ಯದಲ್ಲಿ ಪ್ರಸಾದನ ಮಾಡಿ ಕೊಡೋವಂಥ ಕೆಲಸ ಸಾರ್ವಜನಿಕ ಉಚಿತವಾಗಿ ಮಾಡ್ತಾ ಇದ್ದೀವಿ. 5 ದಿವಸದಲ್ಲಿ ಸೆಟಪ್ಪನ್ನು ಮಾಡಿರೋ ಅಂಥದ್ದು ಏನು ಗ್ರೌಂಡನ್ನು ಕ್ಲೀನ್ ಮಾಡಿರೋದಂಥ ಶುಚಿಗೊಳಿಸಿರೋದಂತಿರೋದಿರ್ಬೋದು, ಶುಚಿಗೊಳಿಸಿ ನೀರು ಹಾಕಿಸಿ ರೋಲರ್ ಓಡಿಸಿ ಲೆವೆಲ್ ಮಾಡಿಸಿ ಅದನ್ನು ಒಂದು ದೇವಸ್ಥಾನ ರೀತಿಯಾಗಿಯೇ, ಅಂದರೆ ದೇವಸ್ಥಾನ ರೀತಿ ಅನ್ನೋದಕ್ಕಿಂತ ದೇವಸ್ಥಾನನೇ ಉದ್ಭವ ಮಾಡಿ ಇಲ್ಲಿ ಒಂದು ಪೂಜೆ ಮಾಡೋಂಥ ಕೆಲಸ 1 ವಾರದಿಂದ ಸತತವಾಗಿ ನಡೆದಿದೆ. ಇವತ್ತು ನಿನ್ನೆಯಿಂದ ಮೆರವಣಿಗೆ ಮೂಲಕ ಲಿಂಗನ ಈ ಗ್ರೌಂಡಿಗೆ ತರೋದಾಯಿತು. ಇವತ್ತು ಬೆಳಗ್ಗೆಯಿಂದ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಹೋಮಗಳು ಹವನಗಳು ಮಾಡೋದ್ರ ಮುಖೇನ ಇವತ್ತು ಹಬ್ಬನ ಮಾಡ್ತಾಯಿದ್ವಿ.